ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಯೋಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸಬ್ಜೆಕ್ಟಲ್ಲಿ ಕ್ಲಾಸಿಫುಲ್ ಅಡ್ರೆಸ್ಸಿಂಗ್ ಸಿಸ್ಟಮ್ ಬಗ್ಗೆ ಇರುವಂಥ ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಈ ಒಂದು ಬರುವಂಥ ಪ್ಲೇ ಲಿಸ್ಟ್ನ ನೀವು ಸೇವ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಇನ್ಮೇಲಿಂದ ಏನು ಬರುವಂಥ ವಿಡಿಯೋ ಕಂಪ್ಯೂಟರ್ ನೆಟ್ವರ್ಕ್ ರಿಲೇಟೆಡ್ ಅಲ್ಲಿರುವಂಥ ಟಾಪಿಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಆಗಿರ್ಬೋದು, ಹಾಗೆ ಈ ಒಂದು ನಾಲೆಡ್ಜ್ನ ತಿಳ್ಕೊಳ್ಳೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವಶನ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಕ್ಲಾಸಿಫುಲ್ ಅಡ್ರೆಸ್ಸಿಂಗ್ ಸಿಸ್ಟಮ್ ವಿತ್ ನೀಟ್ ಡೈಗ್ರಾಮ್. ಒಂದು ಡೈಗ್ರಾಮ್ ಕೇಳ್ತಾರೆ, ನಾನು ಏನು ಬರ್ದಿದ್ದೀನಿ ಇಷ್ಟು ನೀವು ಬರೆದ್ರೆ ಮೋರ್ ದೆನ್ ಎನಫ್. ಮತ್ತು ಔಟ್ ಆಫ್ ಅಂದರೆ ಈ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಈ ಒಂದು ಕ್ವಶನ್ ನಾನು 6 ಮಾರ್ಕ್ಸ್ಗೆ, 7 ಮಾರ್ಕ್ಸ್ಗೆ, 10 ಮಾರ್ಕ್ಸ್ಗೆ ಎಲ್ಲ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನಾನು ಏನು ಹೇಳ್ತೀನಿ ಇದನ್ನು ಕಂಪ್ಲೀಟಾಗಿ ಒಂದು ಸರಿ ಕೇಳಿಸ್ಕೊಂಬಿಟ್ರೆ ನೀವು ಪಕ್ಕ ಇದಕ್ಕೆ ಆನ್ಸರ್ ಆದರೆ ಬರಿಬೋದು. ಓಕೆನಾ? ಕ್ಲಾಸಿಫುಲ್ ಅಡ್ರೆಸ್ಸಿಂಗ್ ಅಂತ ಅಂದರೆ ಏನಪ್ಪ ಅಂತ ಕೇಳ್ತೀನಿ ನೋಡಿ. ಮೊದಲನೇದಾಗಿ ಕ್ಲಾಸಿಫುಲ್ ಅಡ್ರೆಸ್ಸಿಂಗ್ ಅಂದರೆ ಏನಿಲ್ಲ, ನಿಮ್ಮ IP ಅಡ್ರೆಸ್ಗೆ ಯಾವ ಥರ ನೀವು ಅಡ್ರೆಸ್ನ ಬರ್ತದಲ್ವಾ, ನೀವು ಯಾವುದೇ ಒಂದು ವೆಬ್ಸೈಟ್ನ ಹೋಸ್ಟ್ ಮಾಡಿದಾಗ ಆ IP ಅಡ್ರೆಸ್ನ ಯಾವ ಥರ ಅಲರ್ಟ್ ಆಗಿದೆ, ಆ ಅಡ್ರೆಸ್ ನೇಮ್ ಯಾವ ಥರ ಬಂದಿದೆ ಅನ್ನೋದೇ ಈ ಒಂದು ಕ್ಲಾಸಿಫುಲ್ ಅಡ್ರೆಸ್ಸಿಂಗ್. ಇದು ಒಂದು ಮೆಥಡ್ ಆಯಿತಾ, ಕಂಪ್ಲೀಟಾಗಿ ಇದು ಒಂದು ಮೆಥಡ್. ಈ ಒಂದು ಟೆಕ್ನಿಕಿಂದ ನಿಮಗೆ IP ಅಡ್ರೆಸ್ ಆದರೆ ನೇಮ್ ಅದೇ ಬರುತ್ತೆ, ನೇಮಿಂಗ್ ಬರುತ್ತೆ. ವೆನ್ ದ ಇಂಟರ್ನೆಟ್ ಸ್ಟಾರ್ಟೆಡ್ ಆನ್ IPv4 ಅಡ್ರೆಸ್, ಅದು IPv4 ಅಡ್ರೆಸ್ಸಿಂಗ್ ವಾಸ್ ಡಿಸೈನ್ಡ್ ವಿತ್ ಫಿಕ್ಸ್ಡ್ ಲೆಂತ್ ಪ್ರಿಫಿಕ್ಸ್. ಒಂದು ನಂಬರ್, ಒಂದು ಡೆಸಿಮಲ್ ನಂಬರು, ಮೊದಲಾದರೆ ಬೈನರ್ ನಂಬರ್. ನಿಮಗೆ ಇದರಲ್ಲಿ ಎರಡು ಥರ ನಿಮಗೆ ಸ್ಪೆಸಿಫೈ ಮಾಡ್ಬೋದು, ಒಂದು ಬೈನರ್ ನಂಬರು, ಒಂದು ಡೆಸಿಮಲ್ ನಂಬರ್ ಅಂತಂದು. ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು. ಇದು ಒಂದು ಪೂರ್ತಿ ಕ್ಲಾಸಿಫುಲ್ ಅಡ್ರೆಸ್ಸಿಂಗ್ ಡೆಫಿನೇಷನ್ಸ್ ಆಗಿರುತ್ತೆ, ಬಟ್ ನಾಟ್ ಅಕಾಮಡೇಟ್ ಬೋತ್ ಸ್ಮಾಲ್ ಆ್ಯಂಡ್ ಲಾರ್ಜ್ ನೆಟ್ವರ್ಕ್ಸ್. 3 ಫಿಕ್ಸ್ಡ್ ಲೆಂತ್ ಪ್ರಿಫಿಕ್ಸ್ ವೇರ್ ಡಿಸೈನ್ಡ್ ಇನ್ಸ್ಟೆಡ್ ಆಫ್ ಒನ್. ನಿಮಗೆ ಎನ್ ಅನ್ನೋದು 8, ಆಮೇಲೆ N16 ಆ್ಯಂಡ್ 24 ಅನ್ನೋದು ನಿಮ್ಮ ಬಿಟ್ ವೈಸ್ ಹೋಗ್ತಾ ಹೋಗುತ್ತೆ. ದ ಹೋಲ್ ಅಡ್ರೆಸ್ ವಾಸ್ ಡಿವೈಡೆಡ್ ಇಂಟು 5 ಕ್ಲಾಸಸ್. ಈಗ ನಿಮ್ಮ IP ಅಡ್ರೆಸ್ಸಲ್ಲಿ ಟೋಟಲಿ 5 ಕ್ಲಾಸಸ್ ಅದ್ರ ಇರುತ್ತೆ. ನಿಮಗೆ ಈ ಒಂದು IP ಅಡ್ರೆಸ್ ನೋಡಿದ ತಕ್ಷಣ ಇದು ಯಾವ ಕ್ಲಾಸಲ್ಲಿದೆ, ಕ್ಲಾಸ್ ABCDE ಅಂತ. ಈ ಒಂದು ಏನು ಈಗ ನಾನು ಕಂಪ್ಲೀಟಾಗಿ ಹೇಳಿದ್ನಲ್ಲ, ಈ ಒಂದು ನಿಮಗೆ ಇನ್ನು ಇದೇ ಥರ ನೀವು ಒಂದು ಸೆಂಟೆನ್ಸ್ ಬರ್ರಿ, ಏನಿಲ್ಲ ನೀವು IPv4 ಅಡ್ರೆಸ್ನ ನಿಮ್ಮ ಒಂದು ಫಿಕ್ಸ್ಡ್ ಲೆಂತಲ್ಲಿ ಬರೆದಿರೋವಂಥ ಪ್ರಿಫಿಕ್ಸ್ನ, ಮತ್ತು ಅದು ನಿಮಗೆ ಇಡೀ ಒಂದು ಏನು ಬರ್ದಿದೆ ನೀವೆಲ್ಲ ಫುಲ್ ಅಡ್ರೆಸ್ ಏನಾಗಿದೆ ಅಂದರೆ ಡಿವೈಡ್ ಆಗಿದೆ. ಅದು ಒಂದು 5 ಕ್ಲಾಸಸ್ಸಲ್ಲಿ ABCD ಅಂತ ಈ ಒಂದು ಪೂರ್ತಿ ಸ್ಕೀಮನ್ನು ನಾವು ಎಂತ ಕರಿತೀವಿ ಅಂದರೆ ಕ್ಲಾಸಿಫುಲ್ ಅಡ್ರೆಸ್ಸಿಂಗ್ ಅಂತ ಕರಿತೀವಿ. ಇದು ಕಂಪ್ಲೀಟ್ ಒಂದು ಡೆಫಿನೇಷನ್ಸ್ ಅದು ಆಗಿರುತ್ತೆ. ಇದರ ಡೈಗ್ರಾಮು ನೀವು ನೋಡಿ, ಇದನ್ನು ಡೈಗ್ರಾಮ್ ನೋಡಿ ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಾಕು, ನಿಮಗೆ ಕಂಪ್ಲೀಟ್ 10 ಮಾರ್ಕ್ಸು ಬರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಆನ್ಸರ್ ಅದ ಬರಿಬೋದಾಗಿರುತ್ತೆ. ನೋಡಿ, ಇದು ನಿಮಗೆ ಇದು ಅಡ್ರೆಸ್ ಸ್ಪೇಸ್ ಅಂತ ನಿಮಗೆ ಮೇಲ್ಗಡೆ ಕಾಣಿಸುತ್ತಲ್ಲ, ಅದು ಅಡ್ರೆಸ್ ಸ್ಪೇಸ್. ಇದು ಕ್ಲಾಸಿಫುಲ್ ಅಡ್ರೆಸ್ ಅಂದರೆ ಇದು IP ಅಡ್ರೆಸ್ನ ಯಾವ ಥರ ಹೋಗ್ತವೆ ಅಂತೇಳಿ ನಾನು ಅವಲೇ ಹೇಳಿದೆ. ಕ್ಲಾಸಸ್ ಆದರೆ ಇರುತ್ತಂತ. ಟೋಟಲ್ ಎಷ್ಟು ಕ್ಲಾಸಸ್ ಇದೆ? ಕ್ಲಾಸ್ ABCD ಆ್ಯಂಡ್ E ಅಂತ ಟೋಟಲ್ 5 ಕ್ಲಾಸಸ್ ಅದ್ರ ಇರುತ್ತೆ. ಇದನ್ನು ಆಕ್ಟೇಟಲ್ಲಿ ನಿಮಗೆ ಒಂದು IP ಅಡ್ರೆಸ್ ಯಾವ ಥರ ಆಗಿರುತ್ತೆ, ಆಕ್ಟೇಟಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಅಂದರೆ ಆಕ್ಟೇಟ್ ಅಂದರೆ ಒಂದು ಪಾರ್ಟ್ ಏನಾಗಿರುತ್ತೆ, ಅದು 8 ಬಿಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಡಾಟಿಂದ ಒಂದು ಡಾಟ್ ತಗೋತದೆ. ನೆಕ್ಸ್ಟ್ 8 ಬಿಟ್ಸ್ ಅಂದರೆ ಟೋಟಲ್ ಒಂದು IP ಅಡ್ರೆಸ್ ಟೋಟಲ್ ಆಗಿ 32 ಬಿಟ್ಸ್. ನೋಡಿ, 8 + 8 + 8 + 8 ಅಂದರೆ 32 ಬಿಟ್ಸ್ ಆದರೆ IP ಅಡ್ರೆಸ್ ಆದರೆ ಇರುತ್ತೆ. ಓಕೆನಾ? ಇದನ್ನ ನೆನಪಿಟ್ಕೊಳ್ಳಿ. ಇದೇ ಒಂದು ಪಾಯಿಂಟ್ಸ್ ಎಲ್ಲ ಬರೀಬೋದು ನೀವು. IP ಅಡ್ರೆಸ್ 32 ಬಿಟ್ಸಲ್ಲಿ ಇರುತ್ತೆ. ನೆಕ್ಸ್ಟು ಕ್ಲಾಸ್ ಎ. ನಿಮಗೆ ಇದು ಕ್ಲಾಸ್ ಎದಲ್ಲಿ ಇದೆಯಾ, ಕ್ಲಾಸ್ ಬಿ ಅಲ್ಲಿ ಇದೆಯಾ ಅಡ್ರೆಸ್ ಅಂತ ನೋಡ್ತಾ ಹೋದಾಗೆ ನಿಮಗೆ ಕ್ಲಾಸ್ ಎ ಅಂತ ಏನಾದಿದ್ರೆ ನಿಮಗೆ ಪ್ರಿಫಿಕ್ಸ್ ಸ್ಟಾರ್ಟಿಂಗಲ್ಲಿ, ಅಂದರೆ ನಿಮ್ಗೆ ಏನು IP ಅಡ್ರೆಸ್ ಸ್ಟಾರ್ಟ್ ಆಗುತ್ತಲ್ಲ, ಕಂಪಲ್ಸರಿ ನೋಡಿ, ಇದು ಮಾತ್ರ ಚೇಂಜಸ್ ಆಗಲ್ಲ. ಕ್ಲಾಸ್ ಎದು ಸ್ಟಾರ್ಟಿಂಗ್ 0 ಇಂದನೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸಫಿಕ್ಸ್ ಅಂದರೆ ನಿಮ್ಮ ಒಂದು ಕಂಟಿನ್ಯೂಸ್ ಆಗಿ ಏನಾದ್ರು ಇರ್ಬೋದು, ಅದು ರೇಂಜ್ ಇರುತ್ತೆ. ಆ ಒಂದು ರೇಂಜನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾರ್ಟಿಂಗ್ ಔಟ್ನ ಕ್ಲಾಸ್ ನಿಮಗೆ ಒಂದು IP ಅಡ್ರೆಸ್ ನೋಡಿದ ತಕ್ಷಣ ಹೇಳ್ಬೋದು. ನೀವು ಇದರಲ್ಲಿ ನಾನು ಲಾಸ್ಟ್ ಒಂದು ಕ್ವಶನ್ ಕೂಡ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ ಕಮೆಂಟ್ಸಲ್ಲಿ. ಕ್ಲಾಸ್ 0 ಅಂತ ಅಂದರೆ 0 ಇಂದ ಸ್ಟಾರ್ಟ್ ಆಗಿದೆ ಅಂದರೆ ಕ್ಲಾಸ್ ಎಗೆ ಅದು ಬಿಲಾಂಗ್ ಆಗಿರುತ್ತೆ. ಏನಾದರೂ ನಿಮಗೆ 10 ಅಂತ ಸ್ಟಾರ್ಟ್ ಆಗಿತ್ತು ಅಂದರೆ 10 ಅಂತ ಸ್ಟಾರ್ಟ್ ಆಗಿದೆ ಅಂದರೆ ಕ್ಲಾಸ್ ಬಿಗೆ ಇದು ಚೇಂಜಸ್ ಆಗೋದಿಲ್ಲ. ಮತ್ತು ಕ್ಲಾಸ್ ಸಿಗೆ ಆದರೆ 110, ನೆಕ್ಸ್ಟ್ ಕ್ಲಾಸ್ ಡಿಗೆ 310, ಕ್ಲಾಸ್ ಸಿಗೆ ಆದರೆ 4 1s ಅಂತ. ನೋಡಿ ಇವೆಲ್ಲ. ನೆಕ್ಸ್ಟು ಕ್ಲಾಸ್ ಡಿ ಬಂದ್ಬಿಟ್ಟು ಅದು ಮಲ್ಟಿ ಕ್ಯಾಸ್ಟ್ ಅಡ್ರೆಸ್ಸಿಂಗ್ ಆದರೆ ಯೂಸ್ ಮಾಡ್ತೀವಿ. ಮತ್ತು ನಿಮಗೆ ಕ್ಲಾಸ್ ಇ ಬಂದ್ಬಿಟ್ಟು ರಿಸರ್ವ್ಡ್ ಫಾರ್ ಫೀಚರ್ ಯೂಸ್ಗೆ ಯೂಸ್ ಮಾಡ್ತೀವಿ. ನೋಡಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕರೆಕ್ಟಾಗಿ. ಕ್ಲಾಸ್ ಎ ಬಂದ್ಬಿಟ್ಟು ನಿಮಗೆ 8 ಬಿಟ್ಸ್ ಅದ ತೊಗೋತದೆ, ಮತ್ತು ಇದು ಹೋಸ್ಟಿಂಗ್ಗೆ ನಿಮಗೆ ಟೋಟಲ್ 24 ಬಿಟ್ಸ್ ಅದ ತೊಗೋತದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಫಸ್ಟ್ ಬೈಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ನಾನು, 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ನೆಕ್ಸ್ಟು 127 ಬಿಟ್ಸ್ವರೆಗೂ ಇದೆ. ಇದು ರೇಂಜ್ ಬಂದ್ಬಿಟ್ಟು ಅಂದರೆ 1 ಇಂದ 126ವರೆಗೂ ಅಂತ. ಅಂದರೆ ರೇಂಜ್ ಬಂದ್ಬಿಟ್ಟು 0 to 127ವರೆಗೂ ಇದು ನಿಮಗೆ ಫಸ್ಟ್ ಬೈಟ್ಸ್ ಅದು ತೊಗೋತದೆ. ನೆಕ್ಸ್ಟ್ ಬಂದ್ಬಿಟ್ಟು 16 ಬಿಟ್ಸು. ಅದು ನಿಮಗೆ ಕ್ಲಾಸ್ ಬಿ ಬಂದರೆ 16 ಬಿಟ್ಸು ಸ್ಟಾರ್ಟಿಂಗಲ್ಲಿ. ಇದು 2 ಅಡ್ರೆಸ್ ಮಾತ್ರ ನೆಟ್ವರ್ಕಿಂಗ್ ಲೇಯರ್ಲಿ ಯೂಸ್ ಆಗುತ್ತೆ. ಇನ್ನು ಮಿಕ್ಕಿದ್ದು 14 ಬಿಟ್ಸ್ ಆದರೆ ಹೋಸ್ಟಿಂಗಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಇದು ಹೋಸ್ಟಿಂಗಲ್ಲಿ ಅಂದರೆ ಫಸ್ಟ್ ಬೈಟ್ ಬಂದ್ಬಿಟ್ಟು ನಿಮಗೆ 128 to 191ವರೆಗೂ ಇದು ಇಷ್ಟು ಬೈಟ್ ತೊಗೋತದೆ. ಅಂದರೆ ನಿಮಗೆ 10 ಅಂತ ಬೈನರ್ಲಿ ನೋಡಿಕೊಳ್ಳಿ, ಅವಾಗ ಅದು ಎಷ್ಟು ಇದು ನೆಟ್ವರ್ಕಿಂಗ್ ಎಷ್ಟು ಹೋಗ್ತದೆ. 10 ಅಂತ ಅಂದರೆ ಬೈನರ್ ನಂಬರ್ಲಿ 2 ಅಂತ ಅರ್ಥ ಆಯಿತಾ, 2 ಅಂತ ಅರ್ಥ.
ಓಕೆ, ಅಂದರೆ ಇದು 128ಇಂದ ಹಿಡಿದು ನಿಮಗೆ 191 ಆ ಒಂದು ರೇಂಜ್ವರೆಗೂ ಇದು ಫಸ್ಟ್ ಬೈಟಲ್ಲಿ ಇರುತ್ತೆ. ನೆಕ್ಸ್ಟು ಕ್ಲಾಸ್ ಸಿ ಬಂದ್ಬಿಟ್ಟು 24 ಬಿಟ್ಸ್ ಆದ್ರೆ ತೊಗೋತದೆ. 24 ಬಿಟ್ಸ್ ಆದರೆ ತೊಗೋತದೆ, ಅಂದರೆ ನಿಮಗಿದು 192 223. ಈಗ 193 194 ಇದೆಲ್ಲ ಬಂದ್ಬಿಟ್ಟು ನಿಮಗೆಲ್ಲ ಕ್ಲಾಸ್ ಸಿ ಎಲ್ಲ ಬರುವಂಥ ಬೈಟ್ಸ್ ಅದಾಗಿರುತ್ತೆ. ಓಕೆನಾ. ನೆಕ್ಸ್ಟು ಕ್ಲಾಸ್ ಡಿ ಮತ್ತು ಕ್ಲಾಸ್ ಸಿ ನಿಮಗೆ ಇದನ್ನ ರೇಂಜ್ ಕೊಟ್ಟಿದ್ದಾರೆ, ಬಟ್ ಇದ್ರ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಕೊಟ್ಟಿಲ್ಲ. ಯಾಕಂದರೆ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮಲ್ಟಿಕ್ಯಾಸ್ಟ್ ಅಡ್ರೆಸ್ಸಿಂಗ್, ಅಂದರೆ ಒಂದು ದೊಡ್ಡ ಟೀಮಲ್ಲಿ ಇಮೇಲ್ನ ಕಂಟಿನ್ಯೂಸ್ ಕಳಿಸ್ಬೇಕು ಆ ಥರ ಒಂದು ಟೈಮಲ್ಲಿ. ಮತ್ತು ಏನಾದರೂ ಒಂದು ದೊಡ್ಡ ದೊಡ್ಡ ಅಪ್ಲಿಕೇಶನ್ ಆದ್ರೆ ಮಾತ್ರ ಆ ಒಂದು ಹೋಸ್ಟಿಂಗ್ ಟೈಮಲ್ಲಿ ಮಾತ್ರ ಇದನ್ನ ಮಲ್ಟಿಕ್ಯಾಸ್ಟ್ ಅಡ್ರೆಸ್ಸಿಗೆ ಯೂಸ್ ಮಾಡ್ತಾರೆ. ರಿಸರ್ವ್ ಫಾರ್ ಫೀಚರ್ಸ್ ಇದು ಅದು ಯಾವಾಗಾದ್ರೂ ಯೂಸ್ ಮಾಡ್ಬೋದು. ಅದರ ರೇಂಜ್ ಕೂಡ ಕೊಟ್ಟಿದ್ದಾರೆ 224 to 239, ಆಮೇಲೆ 240 to 225 ಅಂತ. ದ ಹೋಲ್ ಅಡ್ರೆಸ್ ಸ್ಪೇಸ್ ವಾಸ್ ಡಿವೈಡೆಡ್ ಇಂಟು 5 ಕ್ಲಾಸಸ್. ಅದೇ ಕ್ಲಾಸ್ ಯಾವುದಂದರೆ ABCDE ಅಂತ. ಈ ಒಂದು ಡೈಗ್ರಾಮ್ ಹಾಕ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ನಿಮಗೆ ಕ್ಲಾಸ್ ಎಲ್ಲಿ ಬಂದ್ಬಿಟ್ಟು 50% ಕ್ಲಾಸಿಗೆ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಮತ್ತು ಬಿ ಆದರೆ 25%, ಸಿ ಆದರೆ 12.5%, ಡಿ ಮತ್ತು ಎ ಬಂದ್ಬಿಟ್ಟು 6.2%, 6.2%. ನೋಡಿ ಇಲ್ಲಿಗ ಇದನ್ನು ನಾನು ಇದೆಲ್ಲ ಬೈನರಿ ನಂಬರ್ಲಿ ಹೇಳಿದೆ, ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಈಗ ನಾನು ಇದೇ ಅಡ್ರೆಸ್ ಸ್ಪೇಸ್ ಅಂತ ಕೊಟ್ಟಿದ್ದೀನಿ. ಈಗ ಅಡ್ರೆಸ್ಸಲ್ಲಿ ನಾನು ಹೇಳ್ಬೋದು 139 ಇದು ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ. 139.00 ಸಮಥಿಂಗ್ ಲಾಸ್ಟಿಗೆ 225 ಈ ಥರ ಅಂತ ಹೇಳಿದೆ. 139 ಅಂತ ಹೇಳಿದೆ ನಾನು. 139 ಅಂತಂದರೆ ಇವು ಫಸ್ಟ್ ಇಲ್ಲಿ ಡೆಸಿಮಲಲ್ಲಿ ಕಾಣಿಸ್ಬೋದು, ಫಸ್ಟ್ ಬೈಟ್ ಅಂತ ಕಾಣಿಸ್ತಿದೆಯಾ ಒಂದು ಬಾಕ್ಸಲ್ಲಿ. 139 ಅಂದರೆ ಕ್ಲಾಸ್ ಎದಲ್ಲಿ ನಿಮಗೆ ಕಂಪಲ್ಸರಿ ನಿಮಗೆ ಯಾವುದರಿಂದ ಸ್ಟಾರ್ಟ್ ಆಗಬೇಕು, ಅದು 0 ಇಂದ ಸ್ಟಾರ್ಟ್ ಆಗಬೇಕು. ಅದು ನಾನು ಹೇಳಿದ್ದೀನಿ 139 1 ಅಂತ ಸ್ಟಾರ್ಟಿಂಗಲ್ಲಿ ಇದೆ. 1 ಅಂತ ಸ್ಟಾರ್ಟಿಂಗಲ್ಲಿ ಇದೆ ಅಂತ ತಕ್ಷಣ ಕ್ಲಾಸ್ ಬಿ ನೋಡ್ಕೋಬೇಕು. ಸ್ಟಾರ್ಟಿಂಗಿಗೆ 1 ಅನ್ನೋದು ಇದೆ. ಅಂದರೆ ಈಗ ನಾನು ಕಾಣಿಸ್ತಿದೆಯಲ್ಲ ನಿಮಗೆ 139. ಈಗ 139 ಅಂತಂದರೆ 1 ಅನ್ನೋದು ಏನು ಕಾಣಿಸ್ತಿದೆ, ಅದು ಕ್ಲಾಸ್ ಬಿಗೆ ಬಿಲಾಂಗ್ ಆಗುತ್ತೆ. ಈಗ ಅದು ನಿಮಗೆ ಕಂಪಲ್ಸರಿ ಕ್ಲಾಸ್ ಬಿ ಅಂತಲೇ ಹೇಳ್ಬೋದು ನೀವು. ಅದೇನಾದರೂ ನಾನೀಗ ಇನ್ನೊಂದು IP ಅಡ್ರೆಸ್ ಹೇಳ್ತೀನಿ. ಜಸ್ಟ್ ಎಷ್ಟಪ್ಪ ಅಂದರೆ ನಿಮಗೆ 3921 ಅಂತ ಪಾಯಿಂಟ್ ಸಮಥಿಂಗ್ ಈ ಥರ ಏನೋ ಅಡ್ರೆಸ್ ಇದೆ ಅಂತಂದರೆ ಇದು ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ ಅಂದರೆ ಕಂಪಲ್ಸರಿ ಇದು ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ, ಕಂಪಲ್ಸರಿ ಇದು ಎ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ. ಇದು ನಿಮಗೆ ಈ ಥರ ನಾನು ಒಂದು ಕ್ವಶನ್ಸ್ ಕೇಳಿದೆ. ಈಗ ನಾನು ಹೇಳ್ತೀನಿ ಇದು ಯಾವ ಅಡ್ರೆಸ್ಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳ್ಬೇಕಾಯ್ತಾ. ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ 0.00.12 ಸಮಥಿಂಗ್ ಈ ಥರ ಇದು ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ ಅಂತ ಕಮೆಂಟಲ್ಲಿ ಆನ್ಸರ್ ಮಾಡಿ. ಓಕೆನಾ. ನೆಕ್ಸ್ಟು ಇಷ್ಟು ಬರೆದು ನೀವು ಇಷ್ಟು ಹೇಳಿದ್ನಲ್ಲ, ನೀವು ಇದನ್ನ ನಿಮ್ಮ ಓನ್ ವರ್ಡ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಅದನ್ನೇ ನಾನು ಏನಿಲ್ಲ ನೆಕ್ಸ್ಟಲ್ಲಿ ಆನ್ಸರ್ ಮಾಡ್ತಾ ಹೋಗಿದ್ದೀನಿ. ಕ್ಲಾಸ್ ಎ ಅಂದರೆ ನೆಟ್ವರ್ಕ್ ಲೇಯರು ಲೆಂತ್ ಬಂದ್ಬಿಟ್ಟು 8 ಬಿಟ್ಸ್ ಇರುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ನಿಮಗೆ ಲಾಸ್ಟಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀನಿ. ಈ ಟೇಬಲ್ನ ನೋಡಿದ್ರೆ ನಿಮ್ಗೆ ಇನ್ನೂ ಅಡ್ರೆಸ್ ಇನ್ನೂ ಕ್ಲೀನಾಗಿ ಅರ್ಥ ಆಗ್ಬೋದು. ಅಡ್ರೆಸ್ ಕ್ಲಾಸ್ ABCDE ಅಂತ ಇದೆಯಲ್ಲ, ಆಕ್ಟೇಟ್ ರೇಂಜ್ ಅಂತ ಹೇಳಿದೆ. ಅಂದರೆ 8 ತೊಗೋತಾ ಹೋಗುತ್ತದೆ, 8 ನಿಮಗೆ ರೇಂಜ್ ತೊಗೋತಾ. ಅದನ್ನ ಡೆಸಿಮಲ್ ಮಾಡಿದಾಗ ನಮಗೆ 0 to 127ವರೆಗೂ ನಿಮಗೆ ಕ್ಲಾಸ್ ಏನೇ ಇರುತ್ತೆ. ಡೆಸಿಮಲಲ್ಲಿ ನಾವು ಕನ್ವರ್ಟ್ ಮಾಡಿದಾಗ 1 ಆಕ್ಟೇಟು ನಿಮಗೆ 8 ಬಿಟ್ಸ್ ತೊಗೋತಾ ಹೋಗ್ತದೆ. ಆಮೇಲೆ ನಿಮಗೆ 128ಇಂದ 191ವರೆಗೂ ನಿಮಗೆ ಕ್ಲಾಸ್ ಬಿ ತೊಗೋತಾ ಹೋಗ್ತದೆ. ಅಂದರೆ ಆಕ್ಟೇಟ್ ಬಿಟ್ಸ್ ಏನಿರುತ್ತೆ ನಿಮಗೆ ಸ್ಟಾರ್ಟಿಂಗ್ ಈಗ ನೋಡಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 0 ಅಂದರೆ ಟೋಟಲ್ ಇಲ್ಲಿ ನೋಡಿ ಎಷ್ಟು ಜೀರೋಸ್ ಇದೆ ಗೊತ್ತಾ, ಇಲ್ಲಿ ಕಾಣಿಸ್ತಿದೆ ನಿಮಗೆ. ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ನಿಮಗೆ ಏನು ಕಾಣಿಸ್ತಿದೆ, ಇದು 8 ಜೀರೋಸ್ ಇದೆ. ಬೇಕಾದ್ರೆ ಕೌಂಟ್ ಮಾಡಿ 0 1 2 3 4 5 6 7 8. ನೆಕ್ಸ್ಟು ಲಾಸ್ಟ್ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ, ಇದು ಫಸ್ಟ್ನೇ 0 ಇರಲೇಬೇಕು ಕಂಪಲ್ಸರಿ. ಆಮೇಲೆ ಮ್ಯಾಕ್ಸಿಮಮ್ ಎಲ್ಲನೂ 1 ಆಗೋವರೆಗೂ ಇದನ್ನೆಲ್ಲ ಕೌಂಟ್ ಮಾಡ್ಕೊಂಡು ನೋಡಿ ಒಂದ್ಸರಿ. ಎಲ್ಲನೂ ಏನೋ 0 ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಏನು ಆನ್ಸರ್ ಬರುತ್ತೆ ಅಂದರೆ 127 ಅಂತ ಬರುತ್ತೆ. ಅದೆಲ್ಲ ಆಗಿ ನೆಕ್ಸ್ಟ್ 0 ಅನ್ನೋದೆಲ್ಲ ಇಲ್ಲಿ 1 ಅಂತ ಬಂದ್ಬಿಟ್ರೆ ಮಿಕ್ಕಿದೇನದ ಆಟೋಮೆಟಿಕ್ಲಿ 0 ಆಗಿರುತ್ತಲ್ಲ, ಅವಾಗ ಏನಾಗುತ್ತೆ 128 ಆಗುತ್ತೆ. ಆ 128 ಆದಾಗ ಏನಾಗುತ್ತೆ ನಮಗೆ ನೆಕ್ಸ್ಟು ಕ್ಲಾಸ್ ಬಿಗೆ ಬರ್ತೀವಿ. ಕ್ಲಾಸ್ ಬಿ ಬಂದಾಗ 10 ಆಗುತ್ತೆ. ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ, ಇದು 10. ಈ 10 ಅಂತ ಸ್ಟಾರ್ಟ್ ಆಗಿದ್ದು ಇದು ಮಿನಿಮಮ್. ಇದು ಕ್ಲಾಸ್ ಬಿಯಲ್ಲಿ 1 ಮಿಕ್ಕಿದ್ದು ಫಾಲೋಯಿಂಗ್ ನಂಬರ್ಸ್ ಎಲ್ಲ 0 ಇರುತ್ತೆ. ಲಾಸ್ಟ್ ಬಂದ್ಬಿಟ್ಟು 10 ಇಂದಲೇ ಕಂಪಲ್ಸರಿ 10 ಕಂಪಲ್ಸರಿ ಇರಬೇಕು. ಯಾಕಂದ್ರೆ ಕ್ಲಾಸ್ ಬಿದು ಅದರದ್ದು ನಾನು ಆಲ್ರೆಡಿ ಇದನ್ನು ಚೇಂಜ್ ಆದಾಗ 10 ಕಂಪಲ್ಸರಿ ಫಸ್ಟ್ 10 ಇಂದಲೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ನಿಮಗೆ 111 ಆಗೋವರೆಗೂ ಅದು ಮ್ಯಾಕ್ಸಿಮಮ್ ಆದರೆ ಅಲ್ಲಿವರೆಗೂ ಡೆಸಿಮಲ್ ಅಲ್ಲಿವರೆಗೂ ನಿಮ್ಮ IP ಅಡ್ರೆಸ್ನ ಸ್ಟೋರ್ ಮಾಡ್ಬೋದು. ನೆಕ್ಸ್ಟು ಕ್ಲಾಸ್ ಸಿ ಅಂತ ಬಂದರೆ 192 ಅಂತಂದರೆ ಇಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ 110 ಅಂತ ಕಂಪಲ್ಸರಿ. ಇದು 110 ಎಂಡ್ ಆಗೋದು ಅದೇ ಸೇಮ್. ಬಟ್ ಇದು ಮಿನಿಮಮ್ ಎಷ್ಟು 5 ಜೀರೋಸ್ ಆದರೆ ಇರುತ್ತೆ. ಲಾಸ್ಟ್ ಮ್ಯಾಕ್ಸಿಮಮ್ 5 ಒನ್ಸ್ ಅದೇ ಇದೆ. ಸೇಮ್ ಕ್ಲಾಸ್ ಡಿಗೂ ಅಷ್ಟೇ ನಾನು ಏನು ಹೇಳಿದೆ ಅವಾಗ ಅದೇ ಇದೆ. ಅಂದರೆ ಸ್ಟಾರ್ಟಿಂಗ್ 110 ಮಿನಿಮಮ್, 110 ಆಮೇಲೆ ಮ್ಯಾಕ್ಸಿಮಮ್ 11 ಅಂತ ಹಾಕ್ಬಿಡ್ಬೇಕು. ಸೇಮ್ ಕ್ಲಾಸ್ ಡಿಗೂ ಅಷ್ಟೇ 11140 ಮಿನಿಮಮ್ ಆದರೆ ನಿಮಗೆ ಡೆಸಿಮಲ್ ಕನ್ವರ್ಟ್ ಮಾಡಿದಾಗ ಆ ಒಂದು ಆಕ್ಟೇಟ್ ಬಿಟ್ಸ್ ಆದರೆ ಇರುತ್ತೆ. ಅದು ಮ್ಯಾಕ್ಸಿಮಮ್ ಅದ್ರಾಗ ಎಷ್ಟಿದೆ 8 ಒನ್ಸ್ ಅದೇ ಇದೆ. ಮತ್ತು ಇದು ನೆಟ್ವರ್ಕ್ ಆ್ಯಂಡ್ ಹೋಸ್ಟಿಂಗ್ ಪೋರ್ಷನ್ಸು
ಇದೆಲ್ಲ ಇಷ್ಟೊಂದು ಬೇಕಾಗಿಲ್ಲ. ಆಮೇಲೆ ಡಿಫಾಲ್ಟ್ ಮಾರ್ಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಇದನ್ನ. ಇದನ್ನ ನೀವು ಇದು ಡೆಸಿಮಲ್ ಕನ್ವರ್ಟ್ ಮಾಡಿಕೊಟ್ಟಿದ್ದು. ಇದನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೆ ನಡೀತದೆ, ಇದು ತುಂಬಾನೇ ಆಗುತ್ತೆ. ಇದು ಏನು ಹೇಳಿದ್ರಲ್ಲ, ಇಷ್ಟು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ತುಂಬಾ ಸಫಿಷಿಯಂಟ್. ಸೊ ನೀವು ಇದನ್ನು ನೋಡ್ಕೋಬಹುದು. ಇದರದ್ದು ನಂಬರ್ ಆಫ್ ಪಾಸಿಬಲ್ ನೆಟ್ವರ್ಕ್ಸ್ ಅಂಡ್ ಹೋಸ್ಟಿಂಗ್ ಫಾರ್ ನೆಟ್ವರ್ಕ್ಸ್ ಎಷ್ಟು ತಗೋತದೆ, ಅದನ್ನೇ ಏನು ಹೇಳಿದೆ 128 ನಮಗೆ 247. ಆಮೇಲೆ ಅದ್ರ ಹೋಸ್ಟಿಂಗ್ದು ಎಷ್ಟು ತಗೋತದೆ, 2 ಬಿಟ್ಸ್ ತಗೋತದೆ. ಮತ್ತೆ ನೆಟ್ವರ್ಕಿಗೆ ಎಷ್ಟು ತಗೋತದೆ. ಆಮೇಲೆ ಈ 3ಕ್ಕೆ ಮಾತ್ರ ಹೋಸ್ಟಿಂಗ್ ಇರುತ್ತೆ. ಮಿಕ್ಕಿದ ಡಿ ಅಂಡ್ ಸಿಗೆ ಯಾವುದೇ ಕಾರಣಕ್ಕೂ ಹೋಸ್ಟಿಂಗ್ದು ಲೇಯರ್ ಇರೋದಿಲ್ಲ. ಹೋಸ್ಟ್ ಫಾರ್ ನೆಟ್ವರ್ಕ್ ಅಂತ ಇರುತ್ತಲ್ಲ, ಅದು ಇರೋದೇ ಇಲ್ಲ. ಓಕೆನಾ? ಇಷ್ಟು ಸಾಕು ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ. ಇದು ಈಸಿ ಕ್ವಶನ್ಸು ಕೇಳ್ತಾರೆ ಅವಾಗ ಎಕ್ಸಾಮಲ್ಲಿ, ಅದಕ್ಕೋಸ್ಕರ ಈ ಒಂದು ಕ್ವಶನ್ಸ್ನ ನೋಡ್ಕೊಂಡಿರಿ. ಮತ್ತು ಕ್ಲಾಸಿಫುಲ್ ಅಡ್ರೆಸ್ ಅಂತಂದರೆ ಈಗ ಏನು ಹೇಳಿದ್ನಲ್ವ ನಿಮಗೆ, ಅಂದರೆ 5 ಕ್ಲಾಸಸ್ ಇರುತ್ತೆ. ಯಾವ ಥರ ಡಿವೈಡ್ ಆಗಿದೆ, ಇದೆಲ್ಲ IPv4 IP ಅಡ್ರೆಸ್ಸಲ್ಲಿ ಯೂಸ್ ಮಾಡೋವಂಥದ್ದು. ಇದು ಒಂದು ಟೆಕ್ನಿಕ್ಕು ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ, ಇದು ಒಂದು ಟೆಕ್ನಿಕ್. ಇದರಿಂದ ನಿಮಗೆ IP ಅಡ್ರೆಸ್ನ ನಿಮಗೆ ಬರುತ್ತೆ ಒಂದು ನೇಮಿಂಗು. ಅದ್ರದ್ದು ಒಂದು ಡೈಗ್ರಾಮು ಕೂಡ ಹೇಳಿದೆ. ಈ ಡೈಗ್ರಾಮ್ನ ನೋಡ್ಕೊಂಡು ನೀವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ, ಈ ಒಂದು ಡೈಗ್ರಾಮ್ನ ಹಾಕ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಕೂಡ ಆನ್ಸರು 10 ಔಟ್ ಆಫ್ 10 ಬರುತ್ತೆ ಅಂತ ಹೇಳ್ತಾ, ವಿಡಿಯೋ ಹೆಂಗೆ ಅನಿಸ್ತು ಅಂತ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಹೇಳಿರೋ ಒಂದು ಕ್ವಶನ್ ಕೂಡ ಆನ್ಸರ್ ಮಾಡಿ. ಮುಂದೆ ಇದೇ ಥರ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಒಂದು ಕಮೆಂಟ್ಸ್ ಆಯಿತು, ನಿಮ್ಮ ಒಂದು ಲೈಕ್ಸ್ ಆಯಿತು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.